ಫ್ರಂಟ್ ನೀವು ಲೈಟ್ ಸೆಟಪ್ ಎಲ್ಲ ನೋಡ್ಬೋದು. ಇದು ಡ್ರೈವರ್ ಸೈಡ್ ಇರುವಂಥ ಒಂದು ಪ್ರೊಫೈಲ್ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದೀಗ ಮತ್ತೆ ಉಳಿದು 3 ಬಸ್ ಇವ್ರ ಫ್ಲೀಟಲ್ಲಿರುವುದು. ಸೊ ಅದು ಚಾರಣ ಹೇಳಿ ವೆಲ್ಕಮ್ ಅಣ್ಣ ನಮ್ಮ ಚಾನಲಿಗೆ. ಥ್ಯಾಂಕ್ ಯು. ಹಾಂ, ರನ್ನಿಂಗು ಚೆನ್ನಾಗಿದೆ. ಹಾಂ, BS6 ಚೆನ್ನಾಗಿದೆ. BS6 ಡ್ರೈವಿಂಗ್ ಆ್ಯಕ್ಚುಲಿ ಲೈಲ್ಯಾಂಡ್ ಅಲ್ಲ. ಹಾಂ, ಆ್ಯಕ್ಚುಲಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ದ ಬ್ರ್ಯಾಂಡ್ ನ್ಯೂ ಶ್ರೀ ಸನ್ನಿಧಿ ಟ್ರಾವೆಲ್ಸ್ ಅವರದ್ದು ಹೊಸ ಬಸ್ಸಿದು ಒಂದು ವಿಡಿಯೋ ಮಾಡಿ ಹೇಳಿ ಬಂದಿದ್ದೇವೆ. ನೋಡ್ಬೋದು ಫ್ರಂಟಲ್ಲಿ ನಿಮಗೆ ನೇಮ್ ಬೋರ್ಡು ಪ್ಲಸ್ ಹೈಟ್ ಮಾರ್ಕಿಂಗ್ ಲ್ಯಾಂಪ್ಸ್ ಇದೆ. ಯೂನಿಟ್ ಆಫ್ SS ಶೆಟ್ಟಿ ಗ್ರೂಪ್ಸ್. ಈ ಗಾಡಿ ಚೆಸ್ಸಿ ಬಂದು ಟಾಟಾ ಚೆಸ್ಸಿದ ಮೇಲೆ ಶಕ್ತಿ ಅವರದ್ದು ಬಾಡಿ. ಫ್ರಂಟ್ ನೀವು ಲೈಟ್ ಸೆಟಪ್ ಎಲ್ಲ ನೋಡ್ಬೋದು ಅಲ್ಲ. ಇದು ನಾನ್ AC ಬಸ್ ಆಗಿದ್ದು ಸೈಡೆಲ್ಲ ನೀವು ನೋಡ್ಬೋದು. ಇದರದ್ದು ಸ್ಪೆಷಲ್ ಫೀಚರ್ಸ್ ಎಲ್ಲ ಮಾರ್ಕ್ ಮಾಡಿದ್ರು. CCTV, ವಾಟರ್ ಬಾಟಲ್, GPS ಲೈವ್ ಟ್ರ್ಯಾಕಿಂಗ್, ಫಸ್ಟ್ ಏಡ್ ಕಿಟ್, ಚಾರ್ಜಿಂಗ್ ಪೋರ್ಟ್, ಎಮರ್ಜೆನ್ಸಿ ಎಕ್ಸಿಟ್ ಡೋರ್, ಕಸ್ಟಮರ್ ಕೇರ್, ಕಂಫರ್ಟ್ ಸ್ಲೀಪರ್. ನಾವು ಲಾಸ್ಟ್ ಟೈಮ್ ಮಾಡಿದ್ದೆಲ್ಲ ಇದು ಪ್ರಕಾಶ್ ಬಾಡಿ ಆಗಿದೆ. ಇದು ಮಾತ್ರ ಫಸ್ಟ್ ಟೈಮ್ ನಾವೀಗ ಶಕ್ತಿ ಬಾಡಿದು ಒಂದು ಮಾಡ್ತಾಯಿದ್ದು. BS6 ಗಾಡಿ ಇದಾಗಿರ್ತದೆ. ಸೈಡಿಂದ ನೀವು ಒಂದು ಲಿವರಿ ನೋಡ್ಬೋದು ಗಾಡಿದು ಯಾವ ಥರ ಇದೆ ಹೇಳಿ. ಇದು ಬಂದೀಗ ಗಾಡಿದು ಡ್ರೈವರ್ ಸೈಡ್ ಇರುವಂಥ ಒಂದು ಪ್ರೊಫೈಲ್ ನೋಡ್ಬೋದು. ತುಂಬ ಲಕ್ಸುರಿಯಸ್ ಆಗಿದೆ ಗಾಡಿದು ಎಕ್ಸ್ಟೀರಿಯರ್. ಸೈಡ್ ಪ್ರೊಫೈಲ್ನ ನಿಮಗೆ ಈ ಥರ ತೋರುತ್ತೆ. ಮತ್ತು ಸೈಡೆಲ್ಲ ನಿಮ್ಗೆ ಕಂಪ್ಲೀಟ್ ಒಂದೊಂದು ಲೈಟಿಂಗ್ಸ್ ಕೊಟ್ಟಿದ್ರು, ಪಾರ್ಕಿಂಗ್ ಲೈಟ್ಸ್ ಮತ್ತು ಇಂಡಿಕೇಟರ್ ಮಾಡಿದಾಗ ಸಹ ಆನ್ ಆಗುತ್ತೆ ಸೈಡಿದು. ಸೈಡಲ್ಲೆಲ್ಲ ನಿಮಗೆ ಡಿಕ್ಕಿ ಸ್ಟೋರೇಜ್ ಬರುತ್ತೆ. ಅದು ಬಿಟ್ಟು ನೀವು ಹಿಂದುಗಡೆ ನೋಡಿದ್ರೆ ನೋಡ್ಬೋದು ಫುಲ್ ಯುನೀಕಾಗಿ ಡಿಸೈನ್ ಮಾಡಿದರು. ಟಾಪಲ್ಲಿ ನಿಮಗೆ 2 ಹೈ ಮೌಂಟೆಡ್ ಲೈಟ್ಸ್ ಇದೆ. SS ಶೆಟ್ಟಿ ಗ್ರೂಪ್ ಹೇಳಿ ಒಂದು ಲೋಗೋ ಇದೆ ಅವರದ್ದು. ಸ್ಕ್ಯಾನ್ ಟು ಗೆಟ್ 10% ಆಫ್ ಆನ್ ಆಲ್ ಬುಕ್ಕಿಂಗ್ಸ್. ಇದು ನೀವು ಅವರದ್ದು ವೆಬ್ಸೈಟಲ್ಲಿ ಸ್ಕ್ಯಾನ್ ಮಾಡಿದರೆ 10% ಡಿಸ್ಕೌಂಟ್ ಸಿಗುತ್ತೆ. ಗಾಡಿದ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. ಸೊ ನಾವು ಇದು ಒಂದು ಬಸ್ ಇದೀಗ ವೀಡಿಯೋ ಮಾಡ್ತಾ, ಆದರೆ ಇವತ್ತು ಒಂದಲ್ಲ ಮತ್ತು 3 ಬಸ್ಸಲ್ಲಿ ಪಾರ್ಕಿಂಗ್ ಇದೆ. ಅದೀಗ ನಾಳೆ ಮೋಸ್ಟ್ ಪ್ರಾಬಬ್ಲಿ ಹೊರಡ್ತದೆ. ಸೊ ಅದ್ರ ಜೊತೆ ಮತ್ತೆ 2 ಈಚರ್ ಬಸ್ ಇದೆ. ಆದರೆ ಸೇಮ್ ಲಿವರಿ ಇದೆ ಇವರದ್ದು, ಇದೇ ಪೇಂಟ್ ಇದೆ. ವಿತ್ ಆ ಗಾಡಿಯಲ್ಲಿ ನಿಮಗೆ ಆನ್ ಬೋರ್ಡ್ ವಾಶ್ರೂಮ್ ಇದೆ. ಈ ಗಾಡಿ ನಿಮಗೆ ಯಾವುದೇ ರೀತಿ ವಾಶ್ರೂಮ್ ಫೆಸಿಲಿಟಿ ಇರೋದಿಲ್ಲ. ನಾನ್ AC ಸ್ಲೀಪರ್ ಕೋಚ್ ಬಸ್. ಸೊ ಇದೀಗ ಮತ್ತೆ ಉಳಿದು 3 ಬಸ್ ಇವ್ರ ಫ್ಲೀಟಲ್ಲಿರುವುದು. ಸೊ ನೀವು ಈ ಬಸ್ಸೀಗ ನೋಡಿದ್ರೆ ಸೇಮ್ ಚೆಸ್ಸಿ, ಸೇಮ್ ಬಾಡಿ, ಲಿವರಿ ಸಹ ಸೇಮ್. ಆಲ್ಮೋಸ್ಟ್ ನಿಮ್ಗೆ ಆಲ್ ಬಸ್ಸಲ್ಲಿ ನಿಮಗೆ ಇದೇ ಟೈಪ್ ಲಿವರಿ ಇದೆ. ಈಗ ಬ್ಯಾಕ್ ವ್ಯೂ ನೀವು ನೋಡಿದ್ರು ಎಲ್ಲ ಗಾಡಿದು ಆಲ್ಮೋಸ್ಟ್ ಸೇಮೇ ಇದೆ. ಸೊ ನೋಡ್ಬೋದು. ಸೊ ಇದು ಬಂದೀಗ ಸೆಕೆಂಡ್ ವೆಹಿಕಲ್. ಇದು ಈಚರ್ ಚೆಸ್ಸಿ ಮೇಲೆ ಶಕ್ತಿ ಅವರದ್ದೇ ಬಾಡಿ. ಇದ್ರಲ್ಲಿ ನೀವು ಡಿಫ್ರೆನ್ಸ್ ನೋಡಿ ಒಂದು ಎಕ್ಸ್ಟ್ರಾ ಬಂಪರ್ ಇದೆ. ಸೊ ಈ ಗಾಡಿಯಲ್ಲಿ ನಿಮ್ಗೆ ವಾಶ್ರೂಮ್ ಇದೆ. ಸೊ ಇದೀಗ ನಮ್ಮದು ಸನ್ನಿಧಿ ಟ್ರಾವೆಲ್ಸ್ ಅವ್ರದ್ದು ಹೊಸ ಬಸ್ ಇದೆ. ಒಂದು ಕ್ಯಾಪ್ಟನ್ ನಮ್ಮ ಜೊತೆ ಇದ್ರು, ಮಧುಚಾರಣ ಹೇಳಿ ವೆಲ್ಕಮ್ ಅಣ್ಣ ನಮ್ಮ ಚಾನಲಿಗೆ. ಥ್ಯಾಂಕ್ ಯು. ಮತ್ತು ಈಗ ಈ ರೂಟ್ ಈಗ ಯಾವ ರೂಟಲ್ಲಿ ಸ್ಟಾರ್ಟ್ ಆಗುತ್ತೆ? ಇದು ಕುಂದಾಪುರ, ಬೈಂದೂರು, ಕೊಲ್ಲೂರು. ಓಕೆ. ಈಗ ಕುಂದಾಪುರ ಎಷ್ಟೊತ್ತಿಗೆ ಬಿಡೋದು? ಕುಂದಾಪುರ 7:15. 7:15 ಬಿಟ್ಟು 7:15 ಬಿಟ್ಟು ಬೆಂಗಳೂರು 6 ಗಂಟೆ, 6:30. ಓಯಾ ಹೆಬ್ರಿ, ಕಾರ್ಕಳ, ಕೊಕ್ಕರ್ಣೆ, ಅಜಯ್ ಕಾರು, ಕಾರ್ಕಳ, ಧರ್ಮಸ್ಥಳ. ನಾರ್ಮಲ್ ರೂಟಲ್ಲಿ ಓಡೋ ಗಾಡಿ ಅಲ್ಲ ಇದೀಗ. ಬೈಂದೂರಿಂದ ಕೊಲ್ಲೂರು, ಇದು ಬೈಂದೂರಿಂದ ಬರುವಂಥ ಗಾಡಿಗಳು ಮಂಗಳೂರು ಮೇಲೆ. ಈಗ ನಮ್ದೆಲ್ಲ ಒಳ ರೂಟ್ ಕವರ್ ಮಾಡಿ ಹೋಗ್ತದೆ. ಮತ್ತೆ ನಿಮ್ದು ಯಾವ ಊರಣ್ಣ? ನಂದು ಹೆಮ್ಮಾಡಿ ಡೈಲಿ ಇಲ್ಲಿ ಬಂದು ಇಲ್ಲಿಂದ ನೀವು ಬಸ್ ಹತ್ತಿ ರೋಡ್ ಸ್ಟಾರ್ಟ್ ತಗೊಂಡು. ಮತ್ತೆ ಮೊದಲು ನೀವು ಯಾವುದೆಲ್ಲ ಬಸ್ಸಲ್ಲಿ ನಾನು ದುರ್ಗಾಂಬ, ಶ್ರೀ ದುರ್ಗಾಂಬ ಎಲ್ಲ ಬಸ್ಸಲ್ಲಿ ವರ್ಕ್ ಮಾಡಿದ್ದು ಭಾರತಿ. ಮತ್ತು ಇದೀಗ ನಮ್ಮ ರೂಟಲ್ಲಿ ನಾನು ಪರ್ಸ್ನಲಿ ಫಸ್ಟ್ BS6 ಒಂದು ಲಾಂಗ್ ಗಾಡಿ, ಇದು ಟಾಟಾ ನಾನು ಇವತ್ತು ಫಸ್ಟ್ ನೋಡ್ತಾ ಇರೋದು. ನೀವೀಗ ಮೊದಲಿದ್ರೆ ನಿಮ್ಮ ಮೊದಲು ಟಾಟಾ ಗಾಡಿ ಎಲ್ಲ ಓಡಿಸಿದ್ರ? ಇಲ್ಲ ಅಣ್ಣ, BS6 ಅಂದರೆ ಟಾಟಾದಲ್ಲಿ ಫಸ್ಟ್. ನಾವು ಬಸ್ ಅಂದರೆ ಬರೋದೇ ಆ್ಯಕ್ಚುಲಿ ಲೈಲ್ಯಾಂಡ್ ಅಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಇವ್ರ ಪ್ರಯತ್ನ ಟಾಟಾದಲ್ಲಿ ಬಸ್ ಮಾಡಿ, ಟಾಟಾ ಕಂಪ್ನಿಯವರು ಬಸ್ ತಗೊಂಡು ಮಾಡಿದ್ರು. ನೀವೀಗ ಇದರಲ್ಲಿ ಈಗ ಟ್ರಿಪ್ ಹೋಗಿ ಬಂದಿದ್ರಾ? ಇಲ್ಲ, ಇದು ಫಸ್ಟ್ ಟ್ರಿಪ್. ಅಂದರೆ ಈಗ ಡೆಲಿವರಿ ಆದಾಗ ನೀವೇ ತಂದಿರೋದು? ನಾವೇ ತಂದಿರೋದು. ನಿಮ್ಗೆ ಅದಿಷ್ಟು ಓಡಿಸಿ ನಿಮ್ಗೊಂದು ಗಾಡಿ ಬಗ್ಗೆ ಯಾವ ಥರ? ಗಾಡಿ ಚೆನ್ನಾಗಿದೆ.
ಈಗ ನೀವು ಬೇರೆ ಲೇಲ್ಯಾಂಡ್ ಎಲ್ಲ ಓಡಿಸಿದ್ರಿ BS6 ಓಡಿಸಿರ್ಬೋದು, ಅದಕ್ಕೆ ಮತ್ತೆ ಇದಕ್ಕೆ ನಿಮ್ಗೆ ಎಂತ ಡಿಫ್ರೆನ್ಸ್ ಇತ್ತು? ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ, ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಟಾಟಾ ಓಕೆ ಓಕೆ, ಗಾಡಿ ಪಿಕಪ್ ಚೆನ್ನಾಗಿದೆ, ರನ್ನಿಂಗು ಚೆನ್ನಾಗಿದೆ. BS6 ಚೆನ್ನಾಗಿದೆ ಗಾಡಿ. ಓಕೆ, ಈಗ ನೀವು ಮತ್ತೆ BS4 BS3 ಮತ್ತೆ ಇದು BS6 ಕಂಪೇರ್ ಮಾಡಿ ನಿಮ್ಗೆ ಅದರಲ್ಲಿ ಇದು ಇವು ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಫಸ್ಟ್ BS6 ಚೆನ್ನಾಗಿದೆ. BS6 ಡ್ರೈವಿಂಗ್ ಎಲ್ಲ ಸ್ಮೂತ್, ಗಾಡಿ ಕಂಫರ್ಟಬಲ್ ಇದೆ. ಸೇಮ್ ಕಾರ್ ಏನ್ ಫೀಲಿಂಗ್ ಇದೆ ಅದೇ ಫೀಲಿಂಗ್ ಅಲ್ಲ. ಅದು ಈ ಸ್ವಿಚ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗ್ತಾ? ಎಂತೆಲ್ಲ ಸ್ವಿಚಸ್ ಕೊಟ್ಟಿದ್ರು ಹೇಳಿ. ಓಕೆ, ಇದು ಬಂದ್ಬಿಟ್ಟು ಹೆಡ್ಲೈಟು, ಇದು ಹಾರನ್ನು, ಇದು ಹೆಡ್ಲೈಟು, ಇದು ಫಾಗ್ ಲ್ಯಾಂಪು, ಇದು ಫಾಗ್ ಲ್ಯಾಂಪು, ಇದು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಇದು ಸ್ಟ್ರೈಟ್ ರೋಡಿಗೆ ಅಂದರೆ ಲೆವೆಲಲ್ಲಿ ಹೋಗ್ತಾ ಇರುವಾಗ ಲೈಟ್ ಆಗಿ ಓಡಿಸೋಕೆ. ಇದು ಹೆವಿ ಅಂದರೆ ಗಾರ್ಡ್ ಸೆಕ್ಷನ್ ಅಥವಾ ಇದು ಬ್ಯಾಟ್ರಿ ಕಟ್ಅಪ್, ಇದು ರೀಜನ್ರೇಷನ್ ಅಂತ. ಅಂದರೆ ಇಂಜಿನಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದು ನಾವು ಮತ್ತೆ ರೀಜನ್ರೇಷನ್ ಮಾಡಿ ಗಾಡಿ ಸೈಡ್ ಹಾಕಿ ನೋಡ್ಬೇಕಾದ್ರೆ ರೀಜನ್ರೇಷನ್ ಆಗುತ್ತೆ. ಎರಡು ಇದು ಇಂಜಿನ್ ಸ್ಟಾಪರ್ ಅಂದರೆ ಬ್ಯಾಟ್ರಿ ಸೆಕ್ಷನ್ ಹಿಡಿಯುವಾಗ ಹಾಕೊಂಡು ಇಂಜಿನ್ ಅಂದರೆ ವೆಹಿಕಲ್ ಕಂಟ್ರೋಲ್ ಆಗುತ್ತೆ. ಅನಂತರ ಇಂಡಿಕೇಟರ್, ಇದು ಇಂಜಿನ್ ಇಂಜಿನ್ ಲೈಟು, ಇದು ಅಪ್ ಸೇಮ್, ಇದು ATO ಅಂತ, ಇದು ಸೇಮ್ ರೀಜನ್ರೇಷನ್. ಇದು ರಿಟೈರ್ಡ್ರು, ಮತ್ತೆ ಪಿಕ್ಚರ್ ಎಲ್ಲ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಲ. ಓಕೆ, ಮತ್ತೆ ನಿಮ್ಗೆ ಈಗ ಕ್ಯಾಮರಾ ಎಲ್ಲ ಫ್ರಂಟ್ ಅಲ್ಲಿ ಕ್ಯಾಮರಾ ಇತ್ತು, ಅದೆಲ್ಲ ಇದರಲ್ಲಿ ಇದು ಆಫೀಸ್ ಮಾತ್ರ. ಇದು ಬ್ಯಾಕ್ ಕ್ಯಾಮ್ರಾ ಮಾತ್ರ ನಿಮ್ಗೆ ಕಂಟ್ರೋಲ್. ಏರ್ ಡೋರು, ಲೈಟಿಂಗ್ಸ್ ಚೆನ್ನಾಗಿದೆ, ಲೈಟಿಂಗ್ಸ್ ಎಲ್ಲ ಒಳ್ಳೆ ಮಾಡಿದೆ. ಮತ್ತೆ ಬಗ್ಗೆ ಎಷ್ಟು ಗೇರ್ ಇತ್ತು? ಇದು 7 ಗೇರ್ ಗಾಡಿ. ಇದು ರಿವರ್ಸು, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್, ಫಿಫ್ತ್ ಸಿಂಗಲ್ ಟಾಪ್ ಡಬಲ್ ಟಾಪ್. ಓಕೆ, ಮತ್ತೆ ಬೇರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಣ್ಣ? ಬೇರೆ ಏನಿಲ್ಲ, ಹೊಸ ಕಂಪ್ನಿ ಚೆನ್ನಾಗಿ ನಡೀಲಿ ನಮ್ಮ ಓನರ್ಗೆ. ಅಲ್ಲ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಅಣ್ಣ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಈಗ ಡೆಲಿ ಆಲ್ಮೋಸ್ಟ್ ಎಲ್ಲ ಬಂದಿದ್ರಿ. ಈಗ ಏನು ಗಾಡಿ ಲಾಂಚ್ ಆಯ್ತು ಇವತ್ತೀಗ, ಫಸ್ಟ್ ಡೇ ಫಸ್ಟ್ ಟ್ರಿಪ್ ಗಾಡಿದು. ಸೊ ಗಾಡಿ ಇನಾಗ್ರಲ್ ರನ್ ಇದೆ.